ಎಸ್ಐಟಿ ಅನುಮಾನಕ್ಕೆ ಕಾರಣಗಳು ಏನು? ಪ್ರಣವ್ ಮೊಹಾಂತಿಗೆ ಅನುಮಾನ ಬರೋದಕ್ಕೆ 3 ವಿಚಾರಗಳು ಕಾರಣ ಆಗಿದೆಯಂತೆ. ಸಂದರ್ಶನ ಕೊಟ್ಟು ಸಿಕ್ಕಾಕೊಂಡ ಈ ಚಿನ್ನಯ್ಯ ಕೊಲೆ ಕೇಸ್ ವಿಚಾರದಲ್ಲಿ ಹೇಳಿಕೆಯನ್ನ ನೀಡಿ ಈತ ತಗಲಾಕೊಂಡ ಅನ್ನುವಂತಹ ಪ್ರಶ್ನೆ ಈಗ ಮೂಡ್ತಾ ಇದೆ. ಕೊಲೆ ನಡೆದಾಗ ಹೂಳೋದಕ್ಕೆ ನನಗೆ ಕರೆ ಬಂದಿತ್ತು, ನಾನು ಅವತ್ತು ಧರ್ಮಸ್ಥಳದಲ್ಲಿ ಇರಲಿಲ್ಲ ಅಂತ ಚಿನ್ನಯ್ಯ ಹೇಳ್ತಾನೆ. ಹೀಗೆ ಇನ್ನೂ 10 ಹಲವು ವಿಚಾರಗಳನ್ನ ಆತ ಪ್ರಸ್ತಾಪ ಮಾಡ್ತಾನೆ. ಬಹುಶಃ ಈ ಎಲ್ಲ ಕಾರಣಗಳು ಪ್ರಣವ್ ಮೊಹಾಂತಿ ಅವರಿಗೆ ಮುಖ್ಯವಾಗಿ ಸಂಶಯ ಬರೋದಕ್ಕೆ ಕಾರಣ ಆಗಿದೆ. ಇನ್ನ ಇದೇ ವಿಚಾರದಲ್ಲಿ ಪ್ರಣವ್ ಮೊಹಾಂತಿ ಅವರು ಪ್ರಶ್ನೆ ಮಾಡಿದ್ದಾರೆ. ಅವತ್ತು ಎಲ್ಲಿ ಹೋಗಿದ್ದೆ ಅಂತ ಪ್ರಣವ್ ಮೊಹಾಂತಿ ಅವರು ಈ ಮಾಸ್ಕ್ ಮ್ಯಾನ್ ಅನ್ನ ಪ್ರಶ್ನೆ ಮಾಡಿದ್ದಾರೆ. ರಜೆ ಇದ್ದೇನೆ ಅಂತ ತಿಳಿಸದೆ ಯಾಕೆ ಹೋಗಿದ್ದು? ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಗೊಂಡಿದ್ದಾನೆ. ಅಸ್ಪಷ್ಟವಾದಂತಹ ಹೇಳಿಕೆಯನ್ನ ಆತ ಕೊಟ್ಟಿದ್ದಾನೆ. ಪ್ರಣವ್ ಮೊಹಾಂತಿ ಅವರ ಪ್ರಶ್ನೆ, ಅವತ್ತು ಎಲ್ಲಿ ಹೋಗಿದ್ದೆ ಅಂತ ಪ್ರಶ್ನೆ ಮಾಡಿರೋದು. ರಜೆ ಇದ್ದೇನೆ ಅಂತ ತಿಳಿಸದೆ ಯಾಕೆ ಹೋಗಿದ್ದು? ಮೊಹಾಂತಿ ಪ್ರಶ್ನೆಗೆ ಚಿನ್ನಯ್ಯ ಗಲಿಬಿಲಿಗೊಂಡು ಅಸ್ಪಷ್ಟವಾದಂತಹ ಹೇಳಿಕೆಯನ್ನ ಕೊಟ್ಟಿರೋದು. ಬುರುಡೆ ವಿಚಾರದಲ್ಲೂ ಕೂಡ ಸ್ಪಷ್ಟತೆಯ ಉತ್ತರ ಚಿನ್ನಯ್ಯನಿಂದ. ಬುರುಡೆ ತಂದಿದ್ದು ಎಲ್ಲಿಂದ, ಅಗೆದಿದ್ದು ಯಾವಾಗ, ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಚಿನ್ನಯ್ಯನ ಹತ್ರ ಉತ್ತರನೇ ಇಲ್ಲ. ಅತ್ಯಾಚಾರವಾದ ಶವ ಹೊತ್ತಿದ್ದೇನೆ ಅಂತ ಈತ ಹೇಳಿಕೆಯಲ್ಲೂ ಕೂಡ ಗೊಂದಲ. ಈ 3 ವಿಚಾರದಲ್ಲಿ ಸರಿಯಾಗಿ ಉತ್ತರಿಸದೇ ಇದ್ದಾಗ ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ. ತೀವ್ರ ವಿಚಾರಣೆಯ ಬಳಿಕ ಚಿನ್ನಯ್ಯನನ್ನ ಎಸ್ಐಟಿ ಬಂಧಿಸಿದೆ. ನೋಡಿ ವೀಕ್ಷಕರೇ, ಇಲ್ಲಿ ಬಹಳ ಮುಖ್ಯವಾದಂತಹ ವಿಚಾರ, ತಲೆಬುರುಡೆಯನ್ನ ಎಲ್ಲಿಂದ ತಂದೆ ಅಂತಂದ್ರೆ ಈತ ಉತ್ತರ ಕೊಟ್ಟಿಲ್ಲ. ಅಗೆದಿದ್ದು ಎಲ್ಲಿ ಅಂತ ಕೇಳಿದ್ರೆ ಅದಕ್ಕೂ ಉತ್ತರ ಕೊಟ್ಟಿಲ್ಲ. ಇನ್ನ ಕೋರ್ಟ್ ಮುಂದೆ ಇದೇ ವಿಚಾರವಾಗಿ ಈತ 164 ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಸಿದ್ದಾನೆ. ಅಲ್ಲಿ ಈತ ಏನ್ ಹೇಳಿದಾನೆ, ಪೊಲೀಸರ ಮುಂದೆ ಏನ್ ಹೇಳಿದಾನೆ, ಅತ್ಯಾಚಾರ ಆಗಿ ಕೊಲೆ ಆಗಿದ್ದ ಮಹಿಳೆಯ ಶವ ಹೂತಾಕಿದ್ದು ನಾನೇ, ಅದರ ತಲೆಬುರುಡೆ ಇದು, ಇದೇ ರೀತಿ 100 ಶವಗಳಿದೆ, ಅವುಗಳ ಅಸ್ಥಿಪಂಜರವನ್ನ ತೋರಿಸ್ತೇನೆ, ಎಲ್ಲೆಲ್ಲಿ ನಾನು ಇವನ್ನ ದಫನ್ ಮಾಡಿದ್ದೆ ಜಾಗ ತೋರಿಸ್ತೇನೆ ಅಂತ ಹೇಳಿದ್ದ. ಅಲ್ಲಿ ಸ್ಟೇಟ್ಮೆಂಟ್ ಕೂಡ ರೆಕಾರ್ಡ್ ಮಾಡ್ಕೊಂಡಿದ್ದಾನೆ. ಈಗ ಏನಾದ್ರೂ ಇದು ಹೆಚ್ಚು ಕಡಿಮೆ ಆದ್ರೆ ಈತ ಸುಳ್ಳು ಹೇಳಿದಾನೆ ಅನ್ನುವಂಥದ್ದು ಗೊತ್ತಾದ್ರೆ ಈತನಿಗೆ ಮಾರಿ ಹಬ್ಬ ಕಾದಿದೆ. ಕೋರ್ಟ್ ಮುಂದೆನೂ ಈತ ಸುಳ್ಳು ಹೇಳಿ 164 ಸ್ಟೇಟ್ಮೆಂಟ್ ಅನ್ನ ರೆಕಾರ್ಡ್ ಮಾಡಿಸಿದ್ದಾನೆ ಅಂತ ಆದರೆ ಎಸ್ಐಟಿ ವಿಚಾರಣೆಯಲ್ಲಿ ಈತ ಹೇಳಿದ್ದೆಲ್ಲವೂ ಸುಳ್ಳು ಅನ್ನುವಂಥದ್ದು ಕನ್ಫರ್ಮ್ ಆದ್ರೆ ಮಾಸ್ಕ್ ಮ್ಯಾನ್ಗೆ 100ಕ್ಕೆ 100ರಷ್ಟು ಮಾರಿ ಹಬ್ಬ ಫೇಕ್ಸ್. ಯಾಕಾರು ಬಂದೋ ಅನ್ಬೇಕು. ಈತನ ಹಿಂದೆ ಯಾರಿದ್ದಾರೆ ಅವರೆಲ್ಲರ ಹೆಸರನ್ನು ಈತ ಹೇಳಬೇಕು. ಈತನ ಬುಡಕ್ಕೆ ಬಂದ್ರೆ ಆಲ್ರೆಡಿ ಹೆಸರು ಹೇಳ್ತಾನೆ ಅನ್ನುವಂತ ಲೆಕ್ಕಾಚಾರಗಳಿದೆ. ಈಗ ಈ ರೀತಿ ಇನ್ನೂ ಈತನಿಗೆ ಗಲಿಬಿಲಿಗೊಳ್ಳುವಂತ ಪ್ರಶ್ನೆಗಳು, ಎಸ್ಐಟಿ ತನ್ನದೇ ರೀತಿಯಲ್ಲಿ ಪ್ರಶ್ನೆಗಳನ್ನ ಮಾಡಿ ಈತನನ್ನ ಲಾಕ್ ಮಾಡಿದರೆ ಮುಸುಕುದಾರಿಯ ಕತೆ ಗೋವಿಂದ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ನೀಡುತ್ತಾರೆ ಪ್ರತಿನಿಧಿ ದಿನೇಶ್. ಈಗ ನೇರ ಸಂಪರ್ಕದಲ್ಲಿ ದಿನೇಶ್, ಸದ್ಯ ಈ ಎಲ್ಲ ವಿಚಾರಗಳು ಆಚೆ ಬರ್ತಾ ಇವೆ. ಈತ ಖಾಸಗಿ ವಾಹಿನಿಗಳಿಗೆ ಕೊಟ್ಟಂತ ಸಂದರ್ಶನದಲ್ಲಿ ಮಾತಾಡಿದ ರೀತಿ, ಅಲ್ಲಿಂದ ಕೆಲವು ಅನುಮಾನಗಳು ಮೊಹಾಂತಿ ಅವರಿಗೆ ಬಂದು, ಅವತ್ತು ನೀನು ಎಲ್ಲಿ ಹೋಗಿದ್ದೆ, ಯಾರನ್ನ ಕೇಳಿ ಹೋದೆ, ಏನು ಎತ್ತ, ಈ ಬುರುಡೆ ತಂದಿದ್ದು ಎಲ್ಲಿಂದ, ಹೀಗೆ ಸಾಲು ಸಾಲು ಪ್ರಶ್ನೆಗಳು ಈಗ ಮಾಸ್ಕ್ ಮ್ಯಾನ್ ಲಾಕ್ ಆಗುವ ಎಲ್ಲಾ ಲಕ್ಷಣಗಳು ಸ್ಪಷ್ಟವಾಗ್ತಾ ಇದೆ. ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಹೌದು ಶ್ರೀಪಾದ್, ಚಿನ್ನಯ್ಯನ ಬಂಧನ ಆಗಿದೆ. ನಿನ್ನೆ ಆತನನ್ನ ಪೊಲೀಸರು ಎಸ್ಐಟಿ ಅಧಿಕಾರಿಗಳು ಬಂಧಿಸಿರುವಂತದ್ದು. ಆದ್ರೆ ಆತನ ಬಂಧನ ಏಕಾಏಕಿಯಾಗಿ ಯಾಕೆ ಆಯಿತು ಅನ್ನುವಂತ ಪ್ರಶ್ನೆ ಕೂಡ ಮೂಡ್ತಾ ಇರುವಂತದ್ದು. ಯಾಕಂದ್ರೆ ಈ ಹಿಂದೆ ಆತನ ವಿಚಾರಣೆಗಳು ಕೂಡ ಸಾಗ್ತಾ ಇತ್ತು. ವಿಚಾರಣೆ ಆದ ಬಳಿಕ ಮುಂದಿನ ಹಂತಗಳಲ್ಲಿ ಉತ್ಖನನ ಮಾಡ್ತಾರೆ ಅನ್ನುವಂತ ಒಂದಷ್ಟು ಮಾಹಿತಿ ಕೂಡ ಇತ್ತು. ಆದ್ರೆ ನಿನ್ನೆ ಏಕಾಏಕಿಯಾಗಿ ಆತನನ್ನ ಬಂಧಿಸಿರುವಂತದ್ದು. ಯಾಕೆ ಇಷ್ಟು ತರಾತುರಿಯಲ್ಲಿ ಆತನನ್ನ ಬಂಧಿಸಿದ್ರು ಅನ್ನುವಂತ ಒಂದಷ್ಟು ಪ್ರಶ್ನೆಗಳು ಹುಟ್ಟುಕೊಂಡಿರುವಂತದ್ದು. ಆದ್ರೆ ಈತನ
ಬಂಧನಕ್ಕೆ ಪ್ರಮುಖವಾಗಿ ಒಂದಷ್ಟು ಅನುಮಾನಗಳೇ ಕಾರಣ ಆಯ್ತು ಅನ್ನುವಂತ ವಿಚಾರಗಳು ಗೊತ್ತಾಗ್ತಾ ಇರುವಂತದ್ದು. ಯಾಕಂದ್ರೆ ಆತನನ್ನ ಮೊನ್ನೆ ಮೊಹಂತಿ ಅವರು ಮಧ್ಯಾಹ್ನ 2 ಗಂಟೆಯ ಬಳಿಕ ತೀವ್ರವಾಗಿ ವಿಚಾರಣೆ ಮಾಡಿದ್ರು. ಆದ್ರೆ ಆ ಒಂದು ವಿಚಾರಣೆಯಲ್ಲಿ ಒಂದಷ್ಟು ಅನುಮಾನಗಳು ಹುಡ್ತಾನೆ ಹೋಯ್ತು. ಈತನ ಎಲ್ಲವೂ ಅಸ್ಪಷ್ಟವಾದಂತಹ ವಿಚಾರಗಳು ಈತನಿಂದ ಗೊತ್ತಾಗ್ತಾ ಹೋಯ್ತು. ಅಂದ್ರೆ ಎಲ್ಲ ಉತ್ತರಗಳು ಗೊಂದಲಕಾರಿ ಅಂತ ಉತ್ತರವನ್ನ ನೀಡ್ತಾ ಇದ್ದ, ಅಸ್ಪಷ್ಟವಾದಂತಹ ವಿಚಾರವನ್ನ ಹೇಳ್ತಾ ಇದ್ದ. ಇದೆಲ್ಲವೂ ಕೂಡ ಮೊಹಂತಿ ಅವರಿಗೆ ಒಂದಷ್ಟು ಅನುಮಾನಕ್ಕೆ ಕಾರಣ ಆಯಿತು. ಅದರಲ್ಲೂ ಕೂಡ ಪ್ರಮುಖವಾಗಿ 3 ಅನುಮಾನಗಳು ಅವರಿಗೆ ಹುಟ್ಟಿಕೊಂಡಿರುವಂತದ್ದು. ಒಂದು ಅನುಮಾನ ಏನಂದ್ರೆ, ಆತ ಈ ಹಿಂದೆ ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡಿದ್ದ. ಆ ಒಂದು ಸಂದರ್ಭದಲ್ಲಿ ಧರ್ಮಸ್ಥಳ ಭಾಗದಲ್ಲಿ ಆದಂತಹ ಒಂದು ಕೊಲೆಯ ಪ್ರಕರಣವನ್ನು ಕೂಡ ಉಲ್ಲೇಖಿಸಿರುವಂತದ್ದು. ಆ ಕೊಲೆ ಪ್ರಕರಣ ಇಡೀ ದೇಶದಲ್ಲೇ ಸುದ್ದಿಯಾಗಿತ್ತು. ಬಹಳಷ್ಟು ದೊಡ್ಡ ಕೊಲೆ ಪ್ರಕರಣವದು. ಆ ಒಂದು ಕೊಲೆ ಪ್ರಕರಣವನ್ನು ಕೂಡ ಆ ಒಂದು ಸಂದರ್ಶನದ ವೇಳೆ ಹಂಚಿಕೊಂಡಿದ್ದ. ಇದೇ ವಿಚಾರವನ್ನು ಮೊಹಂತಿ ಅವರು ಮೊನ್ನೆ ಪ್ರಶ್ನೆ ಮಾಡುವ ಸಂದರ್ಭದಲ್ಲೂ ಅದೇ ವಿಚಾರವನ್ನು ಕೂಡ ಪ್ರಶ್ನೆ ಮಾಡಿರುವಂತದ್ದು. ಅಂದ್ರೆ ಆ ಒಂದು ಕೊಲೆಯ ಸಂದರ್ಭದಲ್ಲಿ ನನಗೆ ಕಾಲ್ ಬಂದಿತ್ತು, ಅದನ್ನು ಶವವನ್ನು ಹೂಳುವುದಕ್ಕೆ ಅನ್ನುವಂಥದ್ದನ್ನು ಈತ ಸಂದರ್ಶನದ ವೇಳೆ ಹೇಳಿದ್ದ. ಹಾಗಾಗಿ ಅದೇ ವಿಚಾರವನ್ನು ಮೊನ್ನೆ ಪ್ರಶ್ನೆ ಕೇಳುವಂತಹ ಸಂದರ್ಭದಲ್ಲಿ ಮೊಹಂತಿ ಅವರು ಕೂಡ ಪ್ರಶ್ನೆ ಮಾಡಿರುವಂತದ್ದು. ಅಂದ್ರೆ ರಜೆ ಇದ್ರೆ ನಿಂಗೆ ಕಾಲ್ ಸಾಮಾನ್ಯವಾಗಿ ಬರೋದಿಲ್ಲ, ರಜೆ ಯಾಕೆ ಮಾಡಿದ್ದು ಅವತ್ತು, ಮತ್ತು ಅವತ್ತು ರಜೆ ಯಾಕೆ ಹೇಳದೆ ಮಾಡಿದ್ದು, ಈ ರೀತಿಯಾದಂತಹ ಪ್ರಶ್ನೆಗಳನ್ನು ಕೂಡ ಕೇಳಿರುವಂತದ್ದು. ಅಂದ್ರೆ ಆ ಒಂದು ಕೊಲೆಗೆ ಸಂಬಂಧಿಸಿದಂತೆ. ಅಂದ್ರೆ ಆತ ಹೇಳಿದ್ದ, ನಾನು ಅವತ್ತು ಮನೆಗೆ ಹೋಗಿದ್ದೆ, ಊರಿಗೆ ಹೋಗಿದ್ದೆ ಅಂತ ಹೇಳಿದ, ಆದ್ರೆ ರಜೆ ತೆಗೆದುಕೊಂಡು ಇರಲಿಲ್ಲ ಅಂತ ಹೇಳಿದ. ಹೀಗಾಗಿ ಅದಕ್ಕೆ ಸಂಬಂಧಿಸಿದಂತ ಸಾಕಷ್ಟು ಪ್ರಶ್ನೆಗಳು, ಅಂದ್ರೆ ಆ ಒಂದು ದೇಶದಲ್ಲೇ ಭಾರಿ ಸುದ್ದಿ ಆದಂತ ಕೊಲೆಗೆ ಸಂಬಂಧಿಸಿದಂತೆ ಒಂದಷ್ಟು ಪ್ರಶ್ನೆಗಳನ್ನ ಆತನ ಮುಂದಿಟ್ಟಿದ್ರು. ಆದ್ರೆ ಆ ಒಂದು ಕೊಲೆಗೆ ಸಂಬಂಧಿಸಿದಂತ ಪ್ರಶ್ನೆಗಳಿಗೆ ಆತ ಗಲಿಬಿಲಿಯಾದಂತಹ ಉತ್ತರವನ್ನು ನೀಡಿದ್ದ. ಜೊತೆಗೆ ಒಂದಷ್ಟು ಮಹತ್ವದ ವಿಚಾರವನ್ನು ಕೂಡ ಅವತ್ತು ಹೇಳಿದ್ದಾನೆ ಅನ್ನುವಂತಹ ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಇದು ಆತನ ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಮತ್ತೊಂದು ಬುರುಡೆ ವಿಚಾರವಾಗೂ ಕೂಡ ಬಹಳಷ್ಟು ಅನುಮಾನ ಹುಟ್ಟಿಸುವಂತಹ ಹೇಳಿಕೆ ನೀಡಿದ್ದ. ಬುರುಡೆ ಅಗೆದದ್ದು ಎಲ್ಲಿಂದ, ಬುರುಡೆ ತಂದದ್ದು ಎಲ್ಲಿಂದ ಅನ್ನುವಂತ ವಿಚಾರ ಆತನಿಗೆ ಗೊತ್ತೇ ಇರಲಿಲ್ಲ. ಇದು ಕೂಡ ಬಹಳಷ್ಟು ದೊಡ್ಡ ಅನುಮಾನಕ್ಕೆ ಕಾರಣ ಆಗಿರುವಂತದ್ದು. ಮೂರನೇದ್ದು, ಆತ ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತಹ ಒಂದಷ್ಟು ಶವಗಳನ್ನು, ಅಂದ್ರೆ ಲೈಂಗಿಕವಾಗಿ ಆಕ್ರಮಣಕ್ಕೆ ಒಳಗಾದಂತಹ ಸಾಕಷ್ಟು ಶವಗಳನ್ನ ತಾನು ಹೂತಿದ್ದೇನೆ ಅಂತ ಹೇಳಿದ್ದ. ಆದ್ರೆ ಅದೇ ವಿಚಾರವಾಗಿ ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಬಹಳಷ್ಟು ಅಸ್ಪಷ್ಟವಾದಂತಹ ಉತ್ತರವನ್ನ ನೀಡಿದ್ದ. ಎಷ್ಟು ಈ ರೀತಿಯಾದಂತಹ ಶವಗಳನ್ನ ಹೂತು ಹಾಕಿದ್ದಿ, ಎಲ್ಲಿ ಹೂತು ಹಾಕಿದ್ದಿ ಅನ್ನುವಂತಹ ಪ್ರಶ್ನೆಗಳಿಗೆ ಈತನಲ್ಲಿ ಒಂದಷ್ಟು ಪ್ರಶ್ನೆಗಳಿಗೆ ಉತ್ತರವೇ ಇರಲಿಲ್ಲ. ಹೀಗಾಗಿ ಅನುಮಾನ ಅನ್ನುವಂಥದ್ದು ಬೆಳೆಯುತ್ತಾ ಹೋಯಿತು. ಮುಂದೆ ಆತನನ್ನ SIT ಬಂಧಿಸಿ ಇರುವಂತದ್ದು. ಇದೇ ಅನುಮಾನಗಳು ಈತನ ಬಂಧನಕ್ಕೆ ಕಾರಣ ಆಯಿತು ಅನ್ನುವಂತ ಒಂದಷ್ಟು ಮಾಹಿತಿಗಳು ಕೂಡ ಸಿಗ್ತಾ ಇರುವಂತದ್ದು. ಮೊದಲನೇದಾಗಿ ಆ ಒಂದು ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಅನುಮಾನ ಆದ್ರೆ, ಎರಡನೇದ್ದು ಬುರುಡೆಗೆ ಸಂಬಂಧಿಸಿದ ಅನುಮಾನ, ಮೂರನೇದ್ದು ಅತ್ಯಾಚಾರವಾಗಿ ಹೂಳಲಾದಂತ ಶವ ಏನಿದೆಯಲ್ಲ. ಸಂಪರ್ಕದಲ್ಲಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್.